ನಾಳೆ ದಿವಸ ಮುಂದಿನ ಭಾಗ. ಶ್ರಿಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿ. ಈಗ ಅನುಬಂಧಾದಿ ಅಧಿಕರಣಂ ಅನುಬಂಧಾದಿಭ್ಯಶ್ಚ ಸೂತ್ರ ಯೋಗಶಾಸ್ತ್ರೇ ಯಮಾದಿಕಂ ಉಪಾಸನಾಂಗತೆಯ ಉಪದಿಶ್ಯತೆ ತತ್ರ ಪೂರ್ವಪಕ್ಷವಾದಿ ಮನ್ಯತೆ ಯಮಾನುಷ್ಠಾನಂ ತಾವದಸತ್ ವಿಷ್ಣುಭಕ್ತ್ಯಾದಿ ಗುಣಸಂಪತ್ತಿ ವಿಷಯ ಸಂಗಾದಿ ದೋಷವರ್ಜನಂಚ ಯಮಶಬ್ದಾಭಿಧೇಯಂ ಇತ್ಯಾದಿಗಳು. ವಿಷಯೇಚ ಸಂಸರ್ಗಾತ್ ಶಾಶ್ವತಸ್ಯ ಚ ಸಂಶಯಾತ್ ಮನಸಾ ಅನ್ಯದಾಕಾಂಕ್ಷಾತ್ ನ ಪರಂ ನ ಪ್ರತಿಪದ್ಯತೆ ಇತಿ ಭಾರತವಾಕ್ಯಂ ಹಿ ತೇನ ಏತದ್ ದೋಷವರ್ಜಿತಃ ಸದಾ ಉಪಾಸನೆಯ ಯುಕ್ತೋ ವಾಸುದೇವಂ ಪ್ರಪಶ್ಯತೆ. ಈ ಭಕ್ತಿ ಅಧ್ಯಯನ ಎಲ್ಲ ಕೆಲಸ ಮಾಡಬೇಕಾದ್ರೆ ಇವು ಅಂಗಿಗಳು ಇವೆಲ್ಲ ಕೆಲಸ ಮಾಡಬೇಕಾದ್ರೆ ಏನಿರಬೇಕು, ಸಂಬಂಧಪಟ್ಟ ಅಂಗಗಳೆಲ್ಲ ಸರಿ ಇರಬೇಕು ಅಂತೇಳಿ. ಅಂಗಗಳೆಲ್ಲ ಸರಿ ಇರಬೇಕು. ಏನು ಅಂಗಗಳು ಎಂಬುದಕ್ಕೆ ಆಚಾರ ಹೈಲೈಟ್ ಮಾಡ್ತಾರೆ, ಭಾಳ ಇಂಪಾರ್ಟೆಂಟ್ ಇದೆ. ಇವು ಹೇಳಿದ್ನಲ್ಲ, ಒಲೆ ಮೇಲೆ ಪುಸ್ತಕ ಓದಿ ಅಡುಗೆ ಮಾಡ್ತಿದ್ದಾನೆ, ಅವನು ಅಕ್ಕಿ ಹಾಕಿ ಒಲೆ ಮೇಲಿಟ್ಟು ಒಲೆ ಮೇಲೆ ಇಡಿ ಅಕ್ಕಿ ಆಗೋದು ಅನ್ನ ಆಗುತ್ತೆ ಅಂತ ಹೇಳಿಬಿಟ್ಟ. ಇವ್ರು ಹಾಕಿ ನೀರು ಅಂತ ಬರಲೇ ಇಲ್ಲ, ಹಾಕಲೇ ಇಲ್ಲ. ಆಮೇಲೆ ಎಲ್ಲ ಕರ್ಕ ಹಾಳಾಗಿ ಹೋಗ್ಬಿಟ್ಟು. ಯಾಕೆ ಇವ್ನು ಏನು ಗೊತ್ತು, ನೀರು ಹಾಕ್ಬೇಕಂತ ಗೊತ್ತಿಲ್ಲ. ಅದು ನೀರು ಆ್ಯಕ್ಚುಲಿ ಅಕ್ಕಿಯಿಂದ ಅನ್ನ ಆಗುತ್ತೆ ಕರೆಕ್ಟೇ, ನೀರು ಎಷ್ಟು ಮಾಡಿದ್ರೂ ಅನ್ನ ಆಗೋದಿಲ್ಲ. ಆದರೆ ಅಕ್ಕಿ ನೀರು ಅಂಗ ಇಲ್ಲದ ಹೋದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ಎಷ್ಟು ಓದಿದ್ದಾನೆ, ಯಾಕೆ ಅದು ಫಲ ಸಿಗ್ತಾ ಇಲ್ಲ, ಅಂಗ ಸರಿ ಇಲ್ಲ. ಅಂಗ ಸರಿ ಇಲ್ಲ ಅದರಿಂದಾಗಿಯೇ ಕೆಲಸ ಮಾಡ್ತಾಯಿಲ್ಲ. ಈ ಪದ ಅರ್ಥ ಮಾಡಿಕೊಂಡ್ರೆ ಭಕ್ತಿಯಿಂದ ಮೋಕ್ಷ, ಜ್ಞಾನದಿಂದ ಮೋಕ್ಷ ಅನ್ನೋ ಪದಕ್ಕೆ ಸಂಬಂಧಪಟ್ಟ ಅಂಗಗಳು ಜೊತೆಗಿರಬೇಕು ಅಂತ ಅರ್ಥ. ಅದಕ್ಕೆ ಏನು ಅಂಗಗಳು ಅಂತ ಹೇಳ್ತಾರೆ. ನಮಗೇನಾಗಿದೆ ಈಗ ಓದೋದು ಬರೆಯೋದೆಲ್ಲ ಮಾಡೋರ ಬಗ್ಗೆ ಹೇಳ್ತಿರೋದು, ಎರಡೂ ಬಿಟ್ಟೋರ ಬಗ್ಗೆ ಎಲ್ಲ ಇದೆ. ಫಸ್ಟ್ ಕ್ಲಾಸು ಎಲ್ಲ ಮಾಡ್ತಿದ್ದಾರೆ. ಆದರೆ ವಿಶೇಷ ಸಂಸರ್ಗ ವಿಷಯಗಳಿಂದ ಇನ್ವಾಲ್ವ್ ಆಗ್ತಾರೆ. ರಾಗದ್ವೇಷಗಳಿದೆ ಅವರಿಗೆ, ಕೆಲಸ ಮಾಡ್ತಾ ಇಲ್ಲ. ನಿರ್ಮತ್ಸಾರಾಣಾಂ ಸತಾಂ ಹೇಳಿದ ಔಷಧಿ ಕೊಡ್ತಾನೇ ಇದ್ದಾರೆ, ಅವನು ಪಥ್ಯ ಮಾಡ್ತಾನೇ ಇಲ್ಲ. ಪಥ್ಯ ಮಾಡೋದು ಅಂಗ, ಔಷಧಿ ಒಂದು ಅಂಗ, ಅದು ಇನ್ನೊಂದು ಅಂಗ. ಎಲ್ಲಿ ಕೂಡ ಕೊಟ್ಟಾಗ ಔಷಧಿ ಪಥ್ಯ ಇಲ್ಲದೆ ಹೋದರೆ ರೋಗವಾಸಿ ಆಗೋದಿಲ್ಲ. ಇವತ್ತು ವಿಷಯಾದಿಗಳನ್ನು ಬಿಡೋದೆಲ್ಲ ಪಥ್ಯ, ಭಾಗವತಗಳನ್ನು ಕೇಳೋದೆಲ್ಲ ಅದು ಔಷಧಿ. ಅದು ಆದ್ದರಿಂದನೇ ಇವತ್ತು ಬರೀ ವಿಷಯ ಸಂಪರ್ಕ ಬಿಡದೆ ಹೋಗಿ ಬರೀ ಔಷಧಿ ತಗೋತಿದ್ದರೆ ಎಂದೆಂದೂ ಕೂಡ ಕಾಯಿಲೆ ಭವರೋಗ ವಾಸಿ ಆಗೋದಿಲ್ಲ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ವಿಷಯೇಚ ಸಂಸರ್ಗ. ಇದೇನೆ ನಾಯಿ ಮುಟ್ಟಿದ್ದ ಸ್ನಾನ ಮಾಡ್ಕೊಂಬ ಅಂತ ಹೇಳಿದರು. ಹೋದ, ಮತ್ತೆ ನಾಯಿ ಸಮೇತನೇ ಬಂದ. ಏನು ಮಾಡ್ತಾರಾಗ ಮತ್ತೆ ಹೋಗ್ತೇವೆ. ಎಷ್ಟು ಏನ್ರಿ 100 ಸತ್ತು ಮಾಡಿದ್ದೀರಿ, 1000 ಸತ್ತು ಮಾಡಿದ್ರು ಅಷ್ಟೇ. ಯಾಕೆ ನಾಯಿ ಬಿಡೋವರೆಗೂ ವಿಷಯ ಗಂಟು ಬಿದ್ದಿದೆ. ಅದು ವಿಷಯ ಸಂಘ ಬಿಡದೆ ಹೋದರೆ ನೀವು ಮಡಿಯಾಗೋ ಚಾನ್ಸೇ ಇಲ್ಲ. ಇಟ್ಕೊಂಡು ಮಡಿ ಆಗ್ತೀನಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ವಿಷಯೇಚ ಸಂಸರ್ಗಾತ್ ಶಾಶ್ವತಸ್ಯ ಚ ಸಂಶಯ. ಬರೀ ಸಂಶಯ ಪಡೋದು, ಸಂಶಯಾತ್ಮ ವಿನಶ್ಯತಿ. ಏನು ಹೇಳಿದರೂ ಕೂಡ ಸಂಶಯ ಪಿಶಾಚಿ ಅಂತಾರಲ್ಲ ಹಾಗೆ. ಬರೀ ಸಂಶಯ ತಪ್ಪಲ್ಲ, ವಿನಾಕಾರಣ ಮಾಡಿದ್ರೆ ಪಿಶಾಚಿ ಅಂತ ಕರೀತಾರೆ. ಮಡಿನೂ ಪಿಶಾಚಿದೆ, ಮಡಿ ಪಿಶಾಚಿ ಹೊಡುತ್ತಾರಲ್ಲ, ಟೂ ಮಚ್ ಈಸ್ ಟೂ ಮ್ಯಾಡ್ ಇದ್ದಾಗ ಅದು ಪಿಶಾಚಿದೆ. ಅದಕ್ಕೆ ಹೇಳ್ತಾರೆ ಶಾಶ್ವತಸ್ಯ ಚ ಸಂಶಯ. ಆ ಸಂಶಯ ಏನು ಉತ್ತರ ಕೊಟ್ಟರು ಒಪ್ಪೋದಿಲ್ಲ ಅವನು. ಎಂಥ ಉತ್ತರ, ಅವನು ಮೀಡಿಯಾದಲ್ಲಿ ಅವನಿಗೆ ಅರ್ಥ ಆಗಾಗಿ ಅವನೊಂದು ಉತ್ತರ ಕೊಟ್ಟರು ಕೂಡ ಏನೋ ಸ್ಟಿಲ್ ಐ ಡೌಟ್ ಅಂತ ಹೇಳಿದ್ರು. ಕಾರಣ ಗೊತ್ತಿಲ್ಲ. ಇದು ಶಾಶ್ವತ ಸಂಶಯ, ಸ್ವರೂಪನೇ ಸಂಶಯ, ಅದು ಹೋಗೋದಿಲ್ಲ. ಇದು ಆಚಾರಕ್ಕೆ, ಇದು ವಿಚಾರಕ್ಕೆ ಹೇಳಿದ ಮಾತು. ಸಂಶಯ ವಿಚಾರ ಸಂಬಂಧಪಟ್ಟಿದ್ದು, ಆಚಾರ ಸಂಬಂಧಪಟ್ಟಿದ್ದು. ಮನಸಾಚ ಅನ್ಯದಾಕಾಂಕ್ಷ. ಇನ್ನೊಂದು ಮಾಡ್ತಿರೋದೇ ಒಂದು, ಮನಸ್ಸಿನಲ್ಲಿ ಬೇರೆ ಇಟ್ಕೊಂಡ್ಬಿಟ್ಟಿದ್ದ ನಾನು. ಆಕಾಂಕ್ಷೆನೇ ತಪ್ಪು, ಅನ್ಯದಾಕಾಂಕ್ಷೆ ಬೇರೆ ಮಾಡ್ತಿದ್ದ. ಅಲ್ಲದ ಅನ್ಯದ ಅಂದರೆ ಏನು, ನಿಷಿದ್ಧವಾದ್ದನ್ನು ಅಪೇಕ್ಷೆ ಪಡ್ತಾರೆ. ಇವರೆಲ್ಲ ತಪಸ್ಸು ಮಾಡಿದರು, ಲೋಕನಾಶ ಆಗಬೇಕು. ನಿಷಿದ್ಧ ಆಗಲಿಲ್ಲ ಅದೀಗ. ಅದೆಲ್ಲ ಮಾಡಿದರೆ
ಪರಂ ನ ಪ್ರತಿಪದ್ಯತೆ. ದೇವ್ರ ವಿಷಯ ನಮಗೆ ಅರ್ಥ ಆಗೋದಿಲ್ಲ. ಮತ್ತು ಯಾಕೆ ಅರ್ಥ ಆಗೋದ್ರೆ ಕಾರಣ ಕೊಡ್ತಾ ಇದ್ದಾರೆ. ಹಲ್ಲಿಲ್ದವನಿಗೆ ಮೈಸೂರು ಪಕೋಟ ಅಗಿಲಕ್ಕೆ ಕೊಟ್ಟರೆ ಏನು ಅರ್ಥ ಆಗುತ್ತೆ ಅವನಿಗೆ? ಕಬ್ಬು ತಿನ್ನೋಕ್ಕಾಗುತ್ತೆ ಅವನ ಕೈಲಿ. ಯಾಕೆಂದ್ರೆ ಅಂಗ ಬಾಯಿಗೆ ಎಲ್ಲ ಸರಿನೇ, ಆದರೆ ಅಂಗ ಹಲ್ಲಿಲ್ಲ ಆದ್ದರಿಂದ ಅವ್ನು ಮಾಡೋಕ್ಕೆ ಬರ್ತಾಯಿಲ್ಲ. ನೆಕ್ಕಿದ್ರೆ ರುಚಿ ಬರೋದಿಲ್ಲ ಅದರ. ಹಾಗಾಗಬಾರ್ದು. ಇತಿ ಭಾರತ ವಾಕ್ಯಂ ಹಿ ತೇನ ಏತದ್ ದೋಷವರ್ಜಿತಃ. ಆಚಾರ್ಯ ಕಾರಣ ಕೊಟ್ಟರು. ನಾವು ಕೊಟ್ವಿ ಅಂತ ಆಚಾರ್ಯ ಅನ್ಸ್ಕೋಬಾರ್ದು ಅಂಥೇಳಿ ವೇದವ್ಯಾಸರು ವಾಕ್ಯ ಕೋಟ್ ಮಾಡ್ತಾರೆ. ಯಾತಕ್ಕೆ ಓದೇ ಇಲ್ಲ, ದೇವ್ರ ಜ್ಞಾನ ಎಲ್ಲ ಬಿಟ್ಟುಬಿಡಿ, ಅದು ನ್ಯಾಚುರಲ್. ಅದು ಓದಿ ಅಷ್ಟೆಲ್ಲ ಕಷ್ಟಪಟ್ಟು ಕೂಡ ಯಾಕೆ ಬರ್ತಾ ಇಲ್ಲ ಅಂದರೆ ಇದು ತಪ್ಪು ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅವ್ರಿಗೆ ಫಲ ಸಿಗ್ತಾ ಇಲ್ಲ. ಇತಿ ಭಾಗ ಇದು ನಾನು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಫಾಲೋ ಮಾಡಿಬಿಟ್ರೆ ಆ ಜ್ಞಾನ ಫಲ ಶುರುವಾಗುತ್ತೆ. ಮನಸ್ಸಾಚ ಅನ್ಯದಾಕಾಂಕ್ಷಾತ್ ಪರಂನ ಪ್ರತಿಪದ್ಯತೆ. ಅವ್ನು ನೀರು ಹಾಕಿದರೆ ಬೀಜ ಬೆಳೆಯುತ್ತೆ, ಕರೆಕ್ಟೇ. ಆದರೆ ಅವನು ಕಲ್ಲು ಮೇಲೆ ಇಟ್ಟು ನೀರು ಹಾಕ್ತಾಯಿದ್ದಾನೆ. ಮಣ್ಣಲ್ಲಿ ಇಟ್ಟು ಹಾಕೋಬೇಡ. ಅದು ಒಳ್ಳೆ ಯಾರೋ ಹೇಳಿದರು, ಎಂಥ ಬೀಜ ಕೊಟ್ಟಿದ್ಯೋ ಗೊತ್ತಾ ನಿನಗೀಗ? ಚಿನ್ನ ಅಂತ ಹೇಳಿದರು. ಲಾಕರ್ಲಿಟ್ಟು ಲಾಕ್ ಮಾಡಿಬಿಡ. ಚಿನ್ನ ತಾನೇ ಪ್ರೊಟೆಕ್ಟ್ ಮಾಡಬೇಕು ಅಂಥೇಳಿ ಒಂದು ಚೂರು ಬೆಳೆ ಬರಲಿ. ಯಾಕೆ ಅದು ಬೆಳೆಯೋ ಜಾಗ ಅಲ್ಲದು. ಅದಕ್ಕೇನೇನು ಬೇಕು? ಅದಕ್ಕೆ ಮಣ್ಣು, ಗೊಬ್ಬರ ಎಲ್ಲ ಬೇಕದು. ಅವೆಲ್ಲ ಅಂಗಗಳು ಮಧ್ಯದಲ್ಲಿ ಬರ್ತದೆ. ವಿಷ್ಣು ಭಕ್ತ ತಮ್ಮ ಸಾಧನೆ ದೊಡ್ಡದು ಮಾಡಿಕೊಂಡ್ರು. ಆಚಾರ್ಯ ಮಾಡಿದ ಕರುಣೆಯ ಪ್ರಸಾದ ಒಂದು ದೊಡ್ಡ ಕಲ್ಪವೃಕ್ಷ ಮಾಡಿ ವಿಷ್ಣುತ್ತಿರ್ತಾರೆ. ಯಾತಕ್ಕೆ ಅಂದರೆ ಪರಿಚರ್ಯಾದಿ ಮೇದುರೈಹಿ. ಮೇದುರಂದ್ರೆ ಗೊಬ್ಬರ ಹಾಕಿದರು, ಸೇವೆ ಮಾಡಿದರು. ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಭಕ್ತಿ ಇಟ್ಕೊಂಡ್ರು. ದಾಂತಿ ಅಂದರೆ ನೆಮ್ಮದವಾದ ಸಂಪತ್ತಿ ಇತ್ತು. ಅಂದರೆ ಅದರಿಂದಾಗಿ ದೊಡ್ಡ ಒಂದು ವೃಕ್ಷ ಆಗಿಬಿಡ್ತು ಅಂತ ಹೇಳಿದ್ರು. ಅದು ನಾವು ತಿಳಿಯೋದಿಷ್ಟು ಒಟ್ಟಿನ ಮೇಲೆ. ನಾವೇನು ಕೇಳಿ ಪಡಿತೇವೆ ಅದು ಸೀಡ್ ಇದ್ದಾಗ ಅಷ್ಟೇ. ಸೀಡ್ ಇದ್ದಾಗ ಅದು ವೃಕ್ಷ ಆಗಬೇಕು ನಮ್ಮ ಪಾಲಿಗೆ. ವೃಕ್ಷ ಯಾವಾಗ ಆಗುತ್ತದೋ, ಶಮದವಾದಿ ಸಂಪತ್ತಿ ಇವೆಲ್ಲ ಸೇರಿದಾಗ ಏನಾಗುತ್ತದೋ ಆಗ ಬೆಳೆಯುತ್ತೆ. ಇಲ್ಲದೆ ಹೋದರೆ ಕೇಳಿದವರೆಲ್ಲ ಒಂದೇ ಫಲ ಸಿಗಬೇಕಾಗಿತ್ತು, ಸಿಗೋದಿಲ್ಲ. ಫಲನೇ ಸಿಗೋದಿಲ್ಲ. ಕೆಲವು ಸಲ ಒಂದೇ ಫಲನೂ ಸಿಗೋದಿಲ್ಲ. ಈ ಅಂಗ ನಮ್ಮಲ್ಲಿ ತಪ್ಪು ಬರ್ತಾ ಓದೋದಷ್ಟೇ ಹೈಲೈಟ್ ಮಾಡಿದ್ರಿಂದ ಓದೋದಷ್ಟೇ ಮಾಡಿಬಿಟ್ಟು ಕೊನೆಗೆ ಏನು ಬಿಟ್ಟುಬಿಟ್ಟು ಇವೆಲ್ಲ ಬಿಟ್ಟುಬಿಟ್ರು. ನಾವು ಹೇಳೋರಿಗೆ ಅಪ್ಲಿಕಬಲ್ ಅಲ್ಲ, ಕೇಳೋರಿಗೆ ಅಂತ ಮಾಡಿಬಿಟ್ರು. ಇತಿ ಭಾರತ ವಾಕ್ಯಂ ಹಿ ತೇನ ಏತದ್ ದೋಷವರ್ಜಿತಃ ಸದೋಪಾಸನೆಯ ಯುಕ್ತೋ ವಾಸುದೇವಂ ಪ್ರಪಶ್ಯತಿ. 3 ದೋಷ ನಿಮ್ಮಲ್ಲಿಲ್ಲ ಅಂದರೆ 3 ದೋಷ ಇಲ್ಲವನಲ್ಲಿ ಜ್ಞಾನನೇ ಇಲ್ಲ, ಏನು ಬೀಜನೇ ಇಲ್ಲ. ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ಏನೇನೋ ಮಾಡ್ತಾನೆ, ಅದು ಬೀಜನೇ ಬಿತ್ತಿಲ್ಲ ಅವನು. ಅದು ತಪ್ಪು. ಸ್ವರೂಪದಲ್ಲೇ ಬೀಜ ಇದೆ, ಅದು ಅಳವಡಿಸ್ಕೊಂಡ್ಬಿಟ್ರೆ ದೊಡ್ಡದಾಗಿ ಏನಾಗುತ್ತೆ ಕೊನೆಗೆ? ಅದು ಮೋಕ್ಷ ವೃಕ್ಷ. ಅದರಲ್ಲಿ ಫಲ ಬಿಟ್ಟುಬಿಡುತ್ತೆ. ಆ ಸ್ಥಿತಿಗೆ ಹೋಗ್ತಾನೆ. ಸದೋಪಾಸನೆಯ ಯುಕ್ತೋ ಸದೋಪಾಸನೆ ಪದ ಹಾಕಿದರು. ಸದೋಪಾಸನೆ ಅಂದ್ರೇನು? ಡಿಸ್ಕಂಟಿನ್ಯೂ ಆಗದೇ ಇರತಕ್ಕಂಥ ಉಪಾಸನೆ ಮಾಡ್ತಾನೆ. ಒಳ್ಳೆ ಇಂಪೋರ್ಟೆಡ್ ಕಾರ್ ಒಂದು ಕಿಲೋಮೀಟ್ರ್ ಹೋದ ನಿಲ್ಲಿಸ್ದ, ಮತ್ತೆ ನಿಲ್ಲಿಸ್ದ, ಏನಾಯ್ತು ಅಲ್ಲಿಗೆ? ಅವನು ಇಳಿದು ಹೋಗ್ತಾನೆ, ನಡ್ಕೊಂಡು ಹೋಗೋದು ವಾಸಿ ಅಂತ ಹೇಳ್ಬಿಟ್ಟು. ಅದು ನಿರಂತರ ಹೋಗು. ಒಂದು ರೀತಿ ಪರವಾಗಿಲ್ಲ, ಒಂದು 1,100 ಕಿಲೋಮೀಟ್ರ್ ಒಂದು ಸ್ವಲ್ಪ ನಿಲ್ಲಿಸ್ತಾ ಅಂದರೆ ಪರವಾಗಿಲ್ಲ. ಅದು ನಿರಂತರ ಇಲ್ಲ, ಅದು ಬರಲಿಲ್ಲ. ಇವತ್ತು ನಮ್ಮಲ್ಲಿ ಅದೊಂದು ದೋಷ ಇದೆ. ಮೊದಲನೇದಾಗಿ ಜ್ಞಾನ ಕಾರ್ಯ ಇಲ್ಲ, ಅಕಸ್ಮಾತ್ ನಿರಂತರ ಇಲ್ಲ. ವರ್ಷಕ್ಕೊಮ್ಮೆ ಏನು ಜ್ಞಾನ ಕಾರ್ಯ ಮಾಡ್ತಾನೆ, 2 ಸರ್ತಿ ಮರ್ತೋಗಿರುತ್ತಲ್ಲ. ಸದಾ ಉಪಾಸನೆಯ ಯುಕ್ತೋ ವಾಸುದೇವಂ ಪ್ರಪಶ್ಯತಿ. ಅಪರೋಕ್ಷ ಜ್ಞಾನಿ ಆಗ್ತಾನೆ. ದೇವರು ನೋಡ್ತಾನೆ ಅಂದರೆ ಏನರ್ಥ? ಅಪರೋಕ್ಷ ಜ್ಞಾನಿ ಆಗ್ತಾನೆ. ಆದ್ದರಿಂದ ವಿಷಯ ಸಂಪರ್ಕ ಇತ್ಯಾದಿ ಬಿಡದೆ ಹೋದರೆ ಯಾವ ಮೇಲ್ನೋಟದ ಸಾಧನೆ ಕೂಡ ನಮ್ಮ ಮೋಕ್ಷಕ್ಕೆ ಕಾರಣವಾಗಲಿಕ್ಕೆ ಬೇರೆ ರೀತಿಯ ಫಲ ಬರ್ಬೋದೇ ಹೊರತು ಮುಖ್ಯ ಫಲ ಬರೋದಿಲ್ಲ. ಪ್ರಪಶ್ಯತಿ, ಚೆನ್ನಾಗಿ ಕಾಣಿಸ್ತಾನೆ. ಪ್ರಪಶ್ಯತಿ ಎಲ್ಲಿ ಬಂದಿದೆ ಅದು? ನಹಿ ಯಾವ ಬೈಬಲ್ ಹಾಕೊಂಡಾಗ ಸುಮ್ಮನೆ ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕ ಮುಚ್ಚೋ ಷಡಮಿಂದ್ರಿಯ ನಹಿ ಪ್ರಪಶ್ಯಾಮಿ. ಅರ್ಜುನ ಹೇಳಿದ, ಎಷ್ಟು ಯೋಚನೆ ಮಾಡಿದರೂ ಕೂಡ ನನಗೆ ಇದಕ್ಕೆಲ್ಲ ಉಪಾಯ ಕಾಣ್ತಾ ಇಲ್ಲ. ನನಗೇನು ದೌರ್ಬಲ್ಯ ಬಂದಿದೆಯಲ್ಲ ಉಪಾಯ ಕಾಣ್ತಾ ಇಲ್ಲ. ಅದಕ್ಕೆ ನೀನು ಉಪದೇಶ ಮಾಡು ಅಂತ ಕೇಳ್ತಾರೆ. ಸದಾ ಉಪಾಸನೆ ಯಾವಾಗಲೂ ಮಾಡೋ ಉಪಾಸನೆ. ಒಮ್ಮೊಮ್ಮೆ ಮಾಡಿದರೆ ಹೋಯಿತು. ಸದುಪಾಸನೆ ಬೇರೆ. ಸದುಪಾಸನೆ ಅಂದರೆ ಉತ್ತಮ ಉಪಾಸನೆ. ಉತ್ತಮ ಅಂದ್ರೇನು? ನಾವು ದೇವರನ್ನ ಸ್ವತಂತ್ರ, ನಾವು ಅಸ್ವತಂತ್ರರು, ಇದೆಲ್ಲ ಭಾವನೆ ಇದ್ದರೆ ಸದುಪಾಸನೆ. ನಾನೇ ದೇವರು ಅಸದುಪಾಸನೆ. ದೇವರು ದೋಷಿ, ಅದು ಅಸದುಪಾಸನೆ. ಗೊತ್ತಾಯ್ತಾ? ಸದುಪಾಸನೆ ಬೇರೆ, ಸದುಪಾಸನೆ ಸದಾ ಮಾಡಬೇಕು ಅಂತ. ಒಂದೊಂದು ಸತಿ ದೇವ್ರಿಗೆ ಭೇದ, ಒಂದೊಂದು ಸತಿ ಭೇದ ಇಲ್ಲ. ಅದಲ್ಲ, ಯಾವಾಗಲೂ ಭಾವನೆ ಗಟ್ಟಿ ಇರಬೇಕು. ದಾಸೋಹಂ ಅನ್ನೋ ಪದ ಯಾವಾಗಲೂ ಇರಬೇಕು. ಮುಕ್ತಿಗೆ ಹೋದ್ಮೇಲೂ ಇರಬೇಕು. ಕೆಲವನ್ನ ಹೇಳ್ತಾರೆ, ಹೊಳೆ ದಾಟಿದ ಮೇಲೆ ಅಂಬಿಗರ ಹಾಗೆ ಅಂತೆ. ಮೊದಲು ಕೈಕಾಲು ಹಿಡ್ಕೊಂಡು ಹಾಕಿದ ಮೇಲೆ ರೂಪಾಯಿ ಅರ್ಧ ಎಂಟಾಣಿ ಕೊಡ್ತಾರೆ. ಯಾಕೆಂದರೆ ಈಗ ಆಗಿದೆ ಕೆಲಸ ಆದಮೇಲೆ ಬಿಟ್ಬಿಡ್ತಾರೆ. ಉಪಾಧ್ಯಾಯಶ್ಚ ವೈದ್ಯಾಶ್ಚ ಕಾರ್ಯಾಂತೆ ಅಪ್ರಯೋಜಕ ಅಂತ ಒಂದು ಮಾತು. ಕೆಲಸ ಮುಗಿದ ಮೇಲೆ ಗುಡ್ ಬೈ ಮಾಡ್ತಾರೆ ಅಂತ. ದೇವರಿಗೆಂದು ಗುಡ್ ಬೈ ಮಾಡೋಂಗಿಲ್ಲ, ಉಪಾಸರಿಗೆಂದು ಗುಡ್ ಬೈ ಮಾಡೋಂಗಿಲ್ಲ. ಅದನ್ನು ಹೇಳ್ತಾರೆ. ದೋಷ ಅನಾದಿ ಸಂಬದ್ಧ ಅಸ್ತಿ
ಮುಕ್ತಿ ಪರಿಪಂಥಿನಃ ಸಂತೇವ ಪ್ರಾಯಶಃ ಪುಂಸು ತೇನ ಮೋಕ್ಷೋ ನ ಜಾಯತೆ. ಅದು ಬಂದೊಂದು ಪ್ರಶ್ನೆಗೂ ಆಚಾರ್ಯ ಉತ್ತರ ಕೊಡೋ ರೀತಿಯೇ ಬೇರೆ. ಆಯ್ತು ಸ್ವಾಮಿ ಮಾತು ಒಪ್ತೇವೆ, ಕೆಲವರು ಮಾಡ್ತಾ ಇದ್ದಾರೆ ಅವ್ರಿಗೂ ಆಗಿಲ್ವಲ್ಲ, ಅರ್ಥ ಆಯ್ತಾ? ಈಗ ನಾವು ವಿಷಯ ಸಂಪರ್ಕ ಬಿಟ್ಟಿಲ್ಲ, ನಮಗೆ ಆಗಲಿ ಬಿಟ್ಟುಬಿಡಿ ಹೋಗಲಿ. ಪಾಪ ನಾವು ಕಂಡಾಗ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದಾರೆ ಅವರು. ಒಂದು ದಿವಸ ದೇವ್ರ ಪೂಜೆ ಬಿಟ್ಟಿಲ್ಲ, ಒಂದು ದಿವಸ ಪಾಠ ಬಿಟ್ಟಿಲ್ಲ, ಅವ್ರಿಗೆ ಯಾಕಾಗಿಲ್ಲ? ಅದು ನಿಂದೇ ದೋಷ ಅಂತೇವ್ರಿಗೆ ಹೇಳ್ಬೋದು ಅಂದರೆ ಇಲ್ಲ. ಯಾಕೆ? ದೋಷ ಅನಾದಿ ಸಂಬದ್ಧ. ನಮ್ಮ ಪ್ರಕಾರ ಇವತ್ತು ದೋಷ ಇಲ್ಲ, ಕರೆಕ್ಟೇ, ಹಿಂದಿನ ದೋಷ ಇದೆ ಅವನಿಗೆ, ಅದಕ್ಕೆ ಆಗ್ತಾ ಇಲ್ಲ. ಪ್ರತಿಬಂಧಕ, ಹಿಂದಿನ ದೋಷ ಅಂದರೆ ಪ್ರತಿಬಂಧಕ. ಪ್ರತಿಬಂಧಕ್ಕೆ ಗೆಲ್ಲಬೇಕು ಅವರು. ಈಗ ನಮ್ಗೆ ಉತ್ತರ ಸಿಗುತ್ತೆ. ಹಿಂದಿನ ನಮಗೆ ಗೊತ್ತಿಲ್ವಲ್ಲ, ನೀವು ಬೆಳಗ್ಗಿಂದ ಮರ್ತು ಬಿಟ್ಟಿರ್ತೀವಿ, ಆದ್ದರಿಂದ ನಮ್ಮದು ಗೊತ್ತಿಲ್ಲ, ಆದ್ದರಿಂದ ಅದಕ್ಕೆ ಹಾಗಾಗಿದೆ. ಬಟ್ ಅದು ಉಪವಾಸನೆ ವೇಸ್ಟ್ ಆಗಲ್ಲ, ಬಟ್ ಇಮ್ಮಿಡಿಯೇಟ್ ಫಲ ಕೊಡ್ತಾ ಇಲ್ಲ ಅಂದರೆ ಕಾರಣ ಇದೆ ಅಂತ. ಇಂಪೋರ್ಟೆಡ್ ಕಾರು ಅಂತೇಳಿ ನಿಲ್ಲಿಸ್ಬಿಟ್ರಲ್ಲ ಅಂತ ಕೇಳಿದ್ರೆ ಸಿಗ್ನಲ್ ಬಂದಿದೆ ನೋಡ ಅಂತ ಹೇಳಿದ್ರೆ, ಇಂಪೋರ್ಟೆಡ್ ಕಾರು ಅಂತ ಬಿದ್ದು ಹೋಗ್ಬಿಟ್ರೆ ಇಂಪೋರ್ಟೆಡ್ ಪನಿಷ್ಮೆಂಟ್ ಕೊಡಬೇಕಾಗ್ತದೆ ಅಷ್ಟೇ. ಪನಿಷ್ಮೆಂಟ್ ಇಂಪೋರ್ಟೆಡ್ ಆಗ್ತದೆ, ಸರಿಯಲ್ಲ? ಅನಾದಿ ಕರ್ಮ ಹಿಂದಿನ ಲೆಕ್ಕ ನಮಗೆ ಗೊತ್ತಿಲ್ಲ. ಎಷ್ಟೋ ಚೆಕ್ ಕೊಟ್ಟು ಬೌನ್ಸ್ ಆಗ್ತದಲ್ಲ, ಯಾವುದೋ ಕೊಟ್ಟರೆ 2 ಚೆಕ್ ಒಟ್ಟಿಗೆ ಕೊಟ್ಟಿರ್ತಾನೆ, ಅದ್ರ ಒಂದಕ್ಕೆ ಸರಿ ಇರ್ತದು, ಹಾಗೆ ಕೊಡ್ತಾ ಹೋಗ್ಬಿಟ್ಟ ನಿಂತೋಯ್ತು. ಅದು ಅಜ್ಞಾನ, ಮೋಸ ಮಾಡೋ ಉದ್ದೇಶ ಅವನಿಗಿಲ್ಲ, ಮರೆತುಬಿಟ್ಟ. ಅದು ದೋಷ ಆಗಲಿಲ್ಲ. ಅದೀಗ ಅಕೌಂಟ್ ದುಡ್ಡೆಲ್ಲೋ ಇದೆ, ಇಲ್ಲಿ ಹಾಕಿಲ್ಲ ಅವನು, ತೊಗೊಳಕ್ಕೆ ಬರೋದಿಲ್ಲ, ಅದು ದೋಷ. ಪರ್ಪಸ್ಲಿ ಮಾಡಿದ್ದಲ್ಲ. ಇವೆಲ್ಲ ಜ್ಞಾನಿಗಳೆಲ್ಲೆಲ್ಲಿ ತಪ್ಪು ಮಾಡ್ತಾರೋ ಪರ್ಪಸ್ಲಿ ಅಲ್ಲ, ಕರ್ಮಕ್ಕೆ ಒಳಗಾಗಿ ಮಾಡ್ತಾ ಇದ್ದಾರೆ. ಹೇಳ್ತಾರೆ ಅರ್ಜೆಂಟ್ ಕಳ್ಕೊಳ್ಬೇಕು. ಈಗ ಸಂತೇವ ಪ್ರಾಯಶಃ ಪುಂಸು ತೇನ ಅದಕ್ಕೆ ಸಂತೇವ ಪ್ರಾಯಶಃ. ನಾವಿನ್ನೂ ಇಲ್ಲಿದ್ದೇವೆ ಅಂದರೆ ಅದಿದೆ ಅಂತ ಅರ್ಥ, ಸಿಂಪಲ್. ಅದು ಇವತ್ತು ನಾವು ಏನೂ ಇಲ್ಲದವ್ರು ಸಂಸಾರ ಇರ್ತಾನೆ ಇರಲಿಲ್ಲ ಫಸ್ಟ್, ಗೊತ್ತಾಯ್ತಾ? ಅವ್ನು ಮತ್ತೆ ಬರ್ತಾ ಏನೋ ಕೆಲಸ ಇದೆ ಅಂತ ಆಫೀಸ್ನಲ್ಲಿ ಸುಮ್ಮನೆ ಯಾಕೆ ಬರ್ತಾನೆ ಆಗಿದ್ದರೆ? ಏನೋ ಕೆಲಸ ಇದ್ದು ಸಹ ಬರ್ತಾರೆ, ಕೆಲಸ ಇದೆ ಅಂತ. ಅದು ಮತ್ತೆ ಬರಲಿಲ್ಲ ಅಂದರೆ ಇಲ್ಲ ಹೋಗಿರಬೇಕು, ಅವ್ರು ಹೋಗಿರಬೇಕು, ಇಲ್ಲದ ಕೆಲಸ ಆಗಿರಬೇಕಷ್ಟೇ. ಸಂತೇವ ಪ್ರಾಯಶಃ ಪುಂಸು ತೇನ ಮೋಕ್ಷೋ ನ ಜಾಯ. ಇದೆಲ್ಲ ಪ್ರಶ್ನೆಗೆ ಉತ್ತರ ಕೊಡದೆ ಹೋದರೆ ಶಾಸ್ತ್ರ ನಂಬಿಕೆ ಹೋಗಿಬಿಡ್ತಾ ಇತ್ತು ನಮಗೆ, ಗೊತ್ತಾಯ್ತಾ? ಬರೀ ಕಾರಣ ಹೇಳ್ತಾರೆ ಇವರು ಅಂತ ಆಗಿಬಿಡೋದು. ಇದು ಸರಿಯಾದ ಕಾರಣ. ನಿಮಗೆ ನಾವು ಅವನು ಒಪ್ಕೊಳ್ಬೇಕು. ಹೌದು, ಅವನೇ ಹೇಳ್ತಾನೆ, ಸರ್ ಯೋಚನೆ ಮಾಡೋದು, ಹೌದು ನಾನು ತಪ್ಪು ಮಾಡಿದ್ದೆ, ಅವನು ಒಪ್ಕೊಂಡ್ಬಿಡ್ತಾನೆ. ಆಗದೆ ಕಾರಣ ಒಂದಿದೆ ಅಂತ ತುಂಬ ಜನಕ್ಕೆ ಅನುಭವ ಬರುತ್ತೆ. ಅದು ಸುಮ್ಮನೆ ಅನಿಸೋದೇ ಇಲ್ಲ, ನಾ ಎಂದೋ ಮಾಡಿದ ತಪ್ಪು ಇವತ್ತು ಹೊಡೆದಿದೆ ಅಂತ ಅರ್ಥ ಆಗುತ್ತೆ. ಅರ್ಥ ಆಯ್ತು. ಇವತ್ತು ನೀವು ಲೈಟ್ ಕಟ್ ಮಾಡಿ ಹಿಂದಿನ ತಿಂಗಳು ಕೊಟ್ಟಿಲ್ಲ ನೀವೀಗ, ಇವತ್ತು ಬಿಲ್ ಕಟ್ ಮಾಡಿದ್ದಾರೆ. ಇವತ್ತಿನ ಪ್ರಕಾರ ಇದೆ, ಹಿಂದಿನ ಉಳ್ಕೊಂಡ್ಬಿಟ್ಟಿದೆ, ತಂಪಾಗಿದೆ. ಹಾಗೆ ಹರಿಯರ್ಸ್ ಅಂತೀವಲ್ಲ ಹಾಗೆ. ಅದು ಅಲ್ಲಿಗೆ ನಾಳೆ ಇನ್ನು ಬಗ್ಗೆ ತುಂಬ ಹೇಳ್ತಾರೆ ಈ ಬಗ್ಗೆ. ಯಾಕಂದರೆ ಇದು ಅಂಗಗಳು ಸರಿ ತಿಳ್ಕೊಳ್ಳೋದು ಹೋದರೆ ಮುಂದೆ ಕೆಲಸ ಆಗೋದು. ಗಾಯತ್ರಿ ಮಂತ್ರ ಹೇಳಿಬಿಟ್ಟಷ್ಟೇ, ಏನಿಲ್ಲ ಅವನಿಗೆ ಅಂಗನ್ಯಾಸ ಕರನ್ಯಾಸ ಏನು ಮಾಡೇ ಇಲ್ಲ ಅವನು. ಧ್ಯಾನ ಶ್ಲೋಕ ಕೂಡ ಹೇಳಿಲ್ಲ. ಹೇಗೆ ಕೆಲಸ ಮಾಡುತ್ತದು? ಸಾಧ್ಯನೇ ಇಲ್ಲ.